ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಡಾಕ್ಟರ್ ಬಾಸ್ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಡೇ ಬೈ ಡೇ ಟೆಕ್ನಾಲಜಿ ಬೆಳೀತಾ ಹೋದಷ್ಟು ನಾವು ಸಹ ಮಷಿನ್ಗಳಾಕಿ ಸ್ಟ್ರೆಸ್ ಲೈಫ್ನ ಲೀಡ್ ಮಾಡ್ತಾ ಅದರೊಟ್ಟಿಗೆ ಪ್ರಾಪರ್ ಫುಡ್ಡನ್ನು ತಗೊಳ್ದೆ ಸಾಕಷ್ಟು ಒಬ್ಯಾಸಿಟಿಗೆ ಕಾರಣವಾಗ್ತಾ ಇದ್ವಿ. ನಾವು ತಗೊಳ್ಳುವಂತಹ ಟೆನ್ಷನಿಂದ ಆಗಿರ್ಬೋದು ಅಥವಾ ನಾವು ತಗೊಳ್ಳೋದ್ರಿಂದ ಆಹಾರದಿಂದ ಆಗಿರ್ಬೋದು ಒಬ್ಯಾಸಿಟಿ ಅನ್ನೋದು ನಮ್ಮ ಪ್ರತಿನಿತ್ಯದ ಬದುಕಿನಲ್ಲಿ ಜಾಸ್ತಿ ಆಗ್ತಾ ಇದೆ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲ್ಸ್ ಅಂಡ್ ಕರ್ವ್ಸ್ ಹಾಸ್ಪಿಟಲ್ನಲ್ಲಿ 20 ವರ್ಷಗಳ ತಮ್ಮ ವೈದ್ಯಕೀಯ ವೃತ್ತಿಪರತೆಯಲ್ಲಿ ಸಾಕಷ್ಟು ಅನುಭವವನ್ನು ಹೊಂದಿರುವಂತಹ ಪ್ಲಾಸ್ಟಿಕ್ ಹಾಗೂ ಕಾಸ್ಮೆಟಿಕ್ ಸರ್ಜನ್ ಆಗಿರುವಂತಹ ಡಾಕ್ಟರ್ ಗಿರೀಶ್ ಎಸಿ ಅವರು ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ತಾ ಹೋಗ್ತಾರೆ. ಸರ್, ಮೊದಲನೇದಾಗಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ ಸರ್? ಥ್ಯಾಂಕ್ ಯು ವೆರಿ ಮಚ್. ಸರ್, ಇತ್ತೀಚಿನ ದಿನಗಳಲ್ಲಿ ನಿಮಗೆ ಗೊತ್ತಿರುತ್ತೆ, ನಾವು ನಡೀತಾ ಇದ್ದಂಥವ್ರು ಓಡೋದಕ್ಕೆ ಶುರು ಮಾಡಿದ್ದೀವಿ. ಯಾಕಂತಂದರೆ ಟೆಕ್ನಾಲಜಿ ಒಂದು ಕಡೆ ಬೆಳೀತಾ ಇದೆ, ಮತ್ತೊಂದು ಕಡೆ ಅದೇ ರೀತಿ ನಾವು ಹೆಲ್ತ್ ಕಡೆ ಕೂಡ ಕಾನ್ಸಂಟ್ರೇಟ್ ಮಾಡೋಕ್ಕಾಗತ್ತೆ, ಸಾಕಷ್ಟು ಸಫರ್ ಆಗ್ತಾ ಇದ್ವಿ. ಅದರಲ್ಲಿ ಮೈನ್ ಏನಂತಂದರೆ ಒಬ್ಯಾಸಿಟಿ. ಈ ಒಬ್ಯಾಸಿಟಿ ಅಂತಂದರೆ ಏನು ಸರ್ ಮೊದಲಿಗೆ? ಅಥವಾ ಬೊಜ್ಜುತನ ಅಂತ ಹೇಳ್ಬೋದು. ಒಬೆಸಿಟಿ ಅಂತ ಹೇಳಿದ್ರೆ ಇದು ಬೊಜ್ಜುತನ ಅಂದರೆ ಏನು ಅಂತ ಹೇಳಿದ್ರೆ ನಮ್ಮ ದೇಹಕ್ಕೆ ಬೇಡವಾದ ಅಗತ್ಯಕ್ಕಿಂತ ಜಾಸ್ತಿ ಒಂದು ಏನು ಕೊಬ್ಬು ಶೇಖರಣೆ ಆಗುತ್ತೆ, ಅದು ಒಂದು ಭಾಗದಲ್ಲಿರಬಹುದು, ಅಂದರೆ ಹೊಟ್ಟೆಯ ಭಾಗದಲ್ಲಿರಬಹುದು ಅಥವಾ ಒಂದು ಸೊಂಟದ ಭಾಗದಲ್ಲಿರ್ಬೋದು, ಹಿಪ್ಸ್ ಅಂತ ಹೇಳ್ತೀವಿ. ಸೊ ಅದೇ ರೀತಿ ದೇಹದ ಕೆಲವರಿಗೆ ಜನರಲ್ ಒಬೆಸಿಟಿ ಅಂತ ಹೇಳಿದ್ರೆ ಕಂಪ್ಲೀಟ್ ಬಾಡಿನೇ ಅವ್ರಿಗೆ ಒಬೇಸ್ ಆಗಿರ್ತಾರೆ. ಎಲ್ಲ ಪಾರ್ಟ್ಸ್ಗಳು ಅವ್ರಿಗೆ ಈ ಎಕ್ಸ್ಟ್ರಾ ಅಥವಾ ಎಕ್ಸಸ್ ಫ್ಯಾಟ್ ಅಕ್ಯುಮಿಲೇಷನ್ ಆಗಿರುತ್ತೆ. ಈ ಒಬೆಸಿಟಿ ಅನ್ನೋದು ಯಾವಾಗ ಅಂತ ಹೇಳಿದ್ರೆ ಈ ಫ್ಯಾಟ್ ಅನ್ನೋದು ಸ್ಕಿನ್ನು ಮತ್ತು ಮಸಲಿನ ಮಧ್ಯ ಇರ್ತಕ್ಕಂಥ ಒಂದು ಸಾಫ್ಟ್ ಟಿಶ್ಯೂ ಅಂತ ಹೇಳ್ತೀವಿ. ಸೊ ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಅಗತ್ಯಕ್ಕಿಂತ ಜಾಸ್ತಿಯಾಗಿ ಅದು ಶೇಖರಣೆ ಆದಾಗ ಈ ಜಾಗಗಳಲ್ಲಿ, ಅಂದರೆ ಸ್ಕಿನ್ ಮತ್ತು ಮಸಲಿನ ಮಧ್ಯದಲ್ಲಿ, ಮತ್ತು ಅದು ದೇಹದ ಯಾವುದೇ ಭಾಗದಲ್ಲಿ ಇರಬಹುದು, ಅಂದರೆ ಲೋಕಲೈಸ್ಡ್ ಒಬೆಸಿಟಿ ಇರ್ಬೋದು ಅಥವಾ ಜನರಲೈಸ್ಡ್ ಒಬೆಸಿಟಿ ಅಂತ ಇರ್ಬೋದು. ಈ ರೀತಿ ಅತಿ ಹೆಚ್ಚಿನದಾದ ಫ್ಯಾಟ್ ಅಕ್ಯುಮಿಲೇಷನ್ಗೆ ನಾವು ಒಬೆಸಿಟಿ ಅಥವಾ ಬೊಜ್ಜುತನ ಅಂತ ಹೇಳ್ತೀವಿ. ಒಬೆಸಿಟಿಗೆ ಮೇನ್ ರೀಸನ್ಸ್ ಏನು ಅಂತ, ಕಾರಣಗಳು ಏನು ಬರುತ್ತೆ ಅಂತ? ಒಂದು ಕಡೆ ನಾವು ಇತ್ತೀಚಿನ ದಿನಗಳಲ್ಲಿ ಎಕ್ಸಸೈಸ್ ಮಾಡ್ತಿಲ್ಲ, ಸೊ ಆಮೇಲೆ ಅದ್ರ ಜೊತೆಗೆ ಹೆಲ್ದಿ ಫುಡ್ ಅನ್ನೋದು ತಗೊಳಕ್ಕಾಗ್ತಿಲ್ಲ, ಅದೊಂದು ಮೇಜರ್ ಇವಾಗ ಎಲ್ರಿಗೂ ಗೊತ್ತಿರುವಂಥದ್ದು. ಇದು ಬಿಟ್ಟು ಬೇರೆ ಏನಾದರೂ ಕಾರಣಗಳಿದೆಯಾ ಅಂತ? ಸೊ ನಾವು ಅಂದರೆ ಎಲ್ಲರೂ ಇದು ಈ ಎರಡು ಫ್ಯಾಕ್ಟ್ರಿಗಳ ಮೇಲೆ ಫೋಕಸ್ ಮಾಡ್ತಾ ಇರ್ತಾರೆ. ಸೊ ಅಂದರೆ ಜನರಲಾಗಿ ಇದು ಎರಡೇ ಫ್ಯಾಕ್ಟ್ರಿ ಇರಬಹುದು ಅನ್ನೋ ಥರದಲ್ಲೂ ಕೂಡ ಯೋಚನೆ ಮಾಡ್ತಾ ಇರ್ತಾರೆ. ಬಹಳ ಇಂಪಾರ್ಟೆಂಟು ಅಥವಾ ನಾವು ಮಿಸ್ ಆಗ್ತಕ್ಕಂತಹ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತ ಹೇಳಿದ್ರೆ ಈ ಅನುವಂಶೀಯತೆ ಅಂತ ಹೇಳ್ತೀವಿ, ಅಥವಾ ಅದಕ್ಕೆ ಜೆನೆಟಿಕ್ ಅಂತ ಹೇಳ್ತೀವಿ. ಇವಾಗ ಫಾರ್ ಎಕ್ಸಾಂಪಲ್ ಯಾರೇ ಒಂದು ಪರ್ಸನ್ ಒಬೇಸ್ ಇರ್ತಾರೆ ಅಂತ ಹೇಳಿದ್ರೆ ಆ ಫ್ಯಾಮಿಲಿಯಲ್ಲಿ ಅವರ ತಾಯಿಯವರು ಅದು ಒಬೆಸಿಟಿ ಆಲ್ರೆಡಿ ಇರಬಹುದು ಅವರಿಗೆ. ಸೊ ಅವರಿಗೆ ಅಥವಾ ದೇಹದ ಒಂದು ಭಾಗ ಇರ್ಬೋದು ಅಥವಾ ಕಂಪ್ಲೀಟ್ ಅವರು ಒಬೇಸ್ ಆಗಿರಬಹುದು. ಅದೇ ರೀತಿ ಫಾದರ್ ಕೂಡ ಅದು ಒಬೆಸಿಟಿಯಿಂದ ಇರಬಹುದು, ಅಥವಾ ಆ ಫ್ಯಾಮಿಲಿಯಲ್ಲಿ ಇನ್ನಿತರ ಯಾವುದೋ ಮೆಂಬರ್ಸ್ಗಳು, ಅಂದರೆ ಮದರ್ ಕಡೆ ಯಾರೋ ಒಬ್ಬರು ಪರ್ಸನ್ ಒಬೇಸ್ ಆಗಿರ್ತಾರೆ ಅಥವಾ ಫಾದರ್ ಕಡೆ ಯಾರೋ ಒಬ್ಬರು ಪರ್ಸನ್ಗಳು ಅವರು ಒಬೇಸ್ ಆಗಿರ್ತಾರೆ. ಸೊ ಇಲ್ಲಿ ಭಾಳ ಇಂಪಾರ್ಟೆಂಟ್ ಅಂದರೆ ಈ ಅನುವಂಶೀಯತೆ ಜೀನ್ಸ್ ಇದೆಯಲ್ಲ, ಇದು ಒಂಥರ ಡಿಕ್ಟೇಟ್ ಮಾಡುತ್ತೆ. ಸೊ ಅವರು ಅಂದರೆ ಹೆಚ್ಚಿನ ಫುಡ್ ತೊಗೊಳ್ತಾ ಇಲ್ಲ ಅಂತ ಇಟ್ಕೊಳ್ಳೋಣ, ಕಂಟ್ರೋಲಲ್ಲಿ ಇರ್ತಾರೆ ಅಂತಲೇ ಇಟ್ಕೊಳ್ಳೋಣ, ಆದರೂ ಅವ್ರು ಒಬೇಸ್ ಆಗ್ತಾ ಇರ್ತಾರೆ. ಅವರಿಗೆ ಅದೇ ಕನ್ಫ್ಯೂಸ್ ಆಗ್ತಾ ಇರ್ತಾನೆ, ಇಷ್ಟೆಲ್ಲ ನಾನು ಡಯಟು ಮಾಡ್ತಾ ಇರ್ತೀನಿ, ಎಕ್ಸಸೈಸು ಮಾಡ್ತಾ ಇರ್ತೀನಿ, ಆದರೂ ಯಾಕೆ ನನ್ನ ಕಂಟ್ರೋಲಿಗೆ ಸಿಗ್ತಾ ಇಲ್ಲ ಇದು, ಅಥವಾ ಯಾಕೆ ಕಡಿಮೆ ಆಗ್ತಾ ಇಲ್ಲ, ನಾನು ನನ್ನ ಡಯಟಲ್ಲೂ ಇತಿಮಿತಿಯಾಗೇ ಇರ್ತೀನಿ, ಆದರೂ ಕೂಡ ನನ್ನ ದೇಹದ ಹೊಟ್ಟೆ ಭಾಗ ಜಾಸ್ತಿ ಇದೆ, ಅಥವಾ ನನ್ನ ಆರ್ಮ್ಸ್ ಅಲ್ಲಿ ಫ್ಯಾಟ್ ಅಕ್ಯುಮಿಲೇಟ್ ಆಗ್ತಾ ಇದೆ, ಸೊ ಅಥವಾ ಬಟಕ್ಸ್ ಥೈಸ್ ಅಂತ ಇರಬಹುದು, ಅಥವಾ ಯಾವುದೋ ಒಂದು, ಅಥವಾ ಜನರಲೈಸ್ ಎಲ್ಲ ಕಡೆ ಇರಬಹುದು. ಸೊ ಇದು ಹೇಗೆ ಅಂದರೆ ಜೆನೆಟಿಕ್ ಹೇಗೆ ವರ್ಕ್ ಆಗುತ್ತಂದರೆ ಈ ಜೆನೆಟಿಕ್ ಡೆಸ್ಟಿನಿ ಅಂತ ಹೇಳ್ತೀವಿ. ಜೆನೆಟಿಕ್ ಡೆಸ್ಟಿನಿ ಅಂದರೆ ದೇಹದ ಯಾವ ಭಾಗ ಯಾವ ಏಜಿನಲ್ಲಿ ಎಷ್ಟರ ಮಟ್ಟಿಗೆ ವ್ಯತ್ಯಾಸ ಆಗಬೇಕು, ಅದು ಎಕ್ಸ್ಪ್ಯಾಂಡ್ ಆಗಬೇಕು ಅಂತ ಏನಿರುತ್ತೆ, ಸೊ ಅದ್ರ ಪ್ರಕಾರವಾಗಿ ಅದು ಆ ಟರ್ನ್ ಅಥವಾ ಚೇಂಜಸ್ ಆಗ್ತಾ ಇರುತ್ತೆ. ಹೇಗೆ ನಾವು ಫಾರ್ ಎಕ್ಸಾಂಪಲ್ ನೋಡಿ, ನಾವು ಡಯಾಬಿಟಿಸ್ ಬಗ್ಗೆ ಯೋಚನೆ ಮಾಡ್ತೀವಿ. ಡಯಾಬಿಟಿಸ್ ಎಲ್ರಿಗೂ ಹುಟ್ಟಿನಿಂದಾಗೆ ಇರಲ್ಲ, ಅದು 30 ಇಯರ್ಸ್ ಆದಮೇಲೆ ಬರುತ್ತೆ, ಅಥವಾ 40 ಇಯರ್ಸ್ ಆದಮೇಲೆ ಬರುತ್ತೆ, ಅಥವಾ 50 ಇಯರ್ಸ್ ಆದಮೇಲೆ ಬರುತ್ತೆ. ಸೊ ಅಥವಾ ಬಿ ಪಿ ಅಂತ ಇರ್ಬೋದು, ಹೈಪರ್ ಟೆನ್ಷನ್ ಅಂತ ಇರ್ಬೋದು, ಅದು ಸೇಮ್ ಇದೇ ಇರ್ತೀನಿ. ಸೊ ಕೆಲವರು ಯೋಚನೆ ಮಾಡ್ತಾ ಇರ್ತಾರೆ, ನನಗೆ ಯಾಕೆ ನನಗೆ ಹೊಟ್ಟೆ ಭಾಗ ಜಾಸ್ತಿ ಇದೆ, ದೇಹದ ಭಾಗಗಳು ಯಾಕೆ ನಮಗೆ ಜಾಸ್ತಿ ಇಲ್ಲ, ಅಥವಾ ಕೆಲವರಿಗೆ ಸ್ಯಾಡಲ್ ಬ್ಯಾಕ್ಸ್ ಅಂತೀವಿ, ಅಂದರೆ ತೊಡೆಯ ಸೈಡ್ ಭಾಗದಲ್ಲಿ ಕೆಲವರಿಗೆ ಎಕ್ಸ್ಟ್ರಾ ಫ್ಯಾಟ್ ಅಕ್ಯುಮಿಲೇಟ್ ಆಗಿರುತ್ತೆ, ಅಥವಾ ಓನ್ಲಿ ಬಟಕ್ಸ್ ಮಾತ್ರ ಜಾಸ್ತಿ ಇರುತ್ತೆ, ಅಥವಾ ಓನ್ಲಿ ಲೋವರ್ ಪಾರ್ಟ್ ಜಾಸ್ತಿ ಇರುತ್ತೆ, ಬಟಕ್ಸ್ ಮತ್ತು ಥೈಸ್ ಮಾತ್ರ ಜಾಸ್ತಿ ಇರುತ್ತೆ, ಅವ್ರಿಗೆ ಅಪ್ಪರ್ ಪಾರ್ಟ್ ಅಷ್ಟು ಜಾಸ್ತಿ ಒಬೆಸಿಟಿ ಇರೋಲ್ಲ. ಇದಕ್ಕೆ ಕಾರಣ ಏನು? ಯಾಕೆ ಫ್ಯಾಟ್ ಒಂದೇ ಕಡೆ ಹೋಗಿ ಕೂರ್ತಾ ಇದೆಯಾ, ಅಥವಾ ಯಾಕೆ ಒಂದು ಪಾರ್ಟ್ ಮಾತ್ರ ಎಕ್ಸ್ಪ್ಯಾಂಡ್ ಆಗಬೇಕು ಅನ್ನೋದು ಏನಂತ ಹೇಳಿದ್ರೆ ಅನುವಂಶೀಯತೆ ಅಂತ ಹೇಳ್ಬೋದು ನಾವು. ಸೊ ಅನುವಂಶೀಯತೆ ಅಂದರೆ ಈ ಥರ ಅದು ಭಾಳ ಸ್ಟ್ರಾಂಗ್ ಫ್ಯಾಕ್ಟರ್. ಅದು ಯಾವುದೇ ಒಂದು ವಿಚಾರಕ್ಕೆ ಬಂದರು, ಒಂದು ಕೂದಲು
ಹೇರ್ ಲಾಸ್ ಇರಬಹುದು, ಯಾವ ಏಜಲ್ಲಿ ಎಷ್ಟರ ಮಟ್ಟಿಗೆ ಹೇರ್ ಲಾಸ್ ಆಗಬೇಕು. ಅದೇ ರೀತಿ ನಾನು ಬಿ ಪಿ ಮತ್ತು ಇದನ್ನು ಡಯಾಬಿಟೀಸ್ ಬಗ್ಗೆ ಹೇಳಿದೆ. ಇನ್ನೊಂದು ಈ ಕಾರ್ಡಿಯಾಕ್ ಹಾರ್ಟ್ ಅಟ್ಯಾಕ್. ಅದೇ ರೀತಿಯೇ ಈ ದೇಹದ ನಮ್ಮ ಏನೇ ಒಂದು ವಿಚಾರಗಳು ಕೂಡ ಈ ಜೆನೆಟಿಕ್ ರಿಲೇಟೆಡ್ ಆಗಿರುತ್ತೆ. ಸೊ ಅಲ್ಲಿ ಇವಾಗ ತಾಯಿ ಒಬೇಸ್ ಇರ್ತಾರೆ ಅಥವಾ ತಂದೆ ಒಬೇಸ್ ಇರ್ತಾರೆ, ಮಕ್ಕಳಿಗೆ ಅವ್ರೇನು ಹೇಳ್ತಾ ಇರ್ತಾರೆ ಅಂದರೆ ಈ ಆಟ ಆಡ್ಲಿಕ್ಕೆ ಹೇಳ್ತಾ ಇರ್ತಾರೆ ಅಥವಾ ವ್ಯಾಯಾಮ ಮಾಡ್ಲಿಕ್ಕೆ ಹೇಳ್ತಾ ಇರ್ತಾರೆ, ಫುಡ್ಡು ನೀನು ಎಲ್ಲ ಕಡಿಮೆ ಮಾಡು ಅಂತಿರ್ತಾರೆ. ಅಂದರೂ ಕೂಡ ಅವರಿಗೆ ಒಂಥರ ಚಿಂತೆ ಆಗ್ತಾ ಇರುತ್ತೆ, ಇದೇನಕ್ಕೆ ಕಡಿಮೆ ಆಗ್ತಾ ಇಲ್ಲ ಅವರಿಗೆ, ನಾವಷ್ಟೆಲ್ಲ ನಾವು ಪ್ರಾಪರ್ ಕೇರ್ ತೊಗೊಳ್ತಾ ಇದ್ದೀವಿ. ಅಂದರೆ ಜೆನೆಟಿಕ್ ಫ್ಯಾಕ್ಟರ್ ಭಾಳ ಇಂಪಾರ್ಟೆಂಟು. ಸೊ ಅದೇ ರೀತಿ ನಮ್ಮ ದೇಹಕ್ಕೆ ನಾವೇನು ಆ್ಯಕ್ಟಿವಿಟೀಸ್ ಮಾಡ್ತೀವಲ್ಲ, ಸೊ ಅದಕ್ಕೆ ನಾವು ಕ್ಯಾಲರೀಸಲ್ಲಿ ನಾವು ಕ್ಯಾಲ್ಕುಲೇಟ್ ಯೂಶಲಿ ಮಾಡ್ತೇವೆ. ಅಂದರೆ ಫಾರ್ ಎಕ್ಸಾಂಪಲ್ ನಾರ್ಮಲ್ ಅಥವಾ ಮೀಡಿಯಮ್ ಆ್ಯಕ್ಟಿವ್ ಪರ್ಸನ್ ಅಂತ ಇಟ್ಕೊಳ್ಳೋಣ, ಅವರು ಒಂದು 2000 ಕಿಲೋ ಕ್ಯಾಲರೀಸನ್ನು ಉಪಯೋಗ ಮಾಡಲಾಗುತ್ತೆ. ಸೊ ಅದೇ ರೀತಿ ಅವರು ಕೂಡ ದೇಹಕ್ಕೆ 2000 ಕಿಲೋ ಕ್ಯಾಲರೀಸ್ ಎನರ್ಜಿನ ಅಥವಾ ನಾವು ಈ ಊಟದ ಮೂಲಕ ಡಯಟ್ ಮೂಲಕ ನಾವು ಅದನ್ನು ಸ್ವೀಕರಿಸ್ತೇವೆ. ಸೊ ಅವಾಗ ಏನಾಗುತ್ತೆ, ಅದು ಎರಡು ಬ್ಯಾಲೆನ್ಸ್ ಆಗುತ್ತೆ. ಸೊ ಅವ್ರಿಗೆ ಎಲ್ಲೂ ಆ ಫ್ಯಾಟ್ ಎಕ್ಸ್ಟ್ರಾ ಅಕ್ಯುಮುಲೇಟ್ ಅಥವಾ ಎಕ್ಸ್ಟ್ರಾ ಕ್ಯಾಲೋರೀಸ್ ಇದ್ರೇ ಆ ಫ್ಯಾಟ್ ರೂಪದಲ್ಲಿ ಅದು ಶೇಖರಣೆ ಆಗುತ್ತೆ. ಸೊ ಇಲ್ಲಿ ಅದು ಏನಾಗುತ್ತೆ, ಎಕ್ಸ್ಟ್ರಾ ನಾವು ಕ್ಯಾಲೋರೀಸ್ ಅಂತ ಹೇಳ್ತೀವಿ. ಅಂದರೆ ಡಯಟಲ್ಲಿ ಎಕ್ಸ್ಟ್ರಾ ಕ್ಯಾಲೋರೀಸ್ ಯಾವಾಗ ಬರುತ್ತೆ ಅಂದರೆ ಈ ಆಲ್ಕೋಹಾಲ್ ಇರ್ಬೋದು ಅಥವಾ ಎಣ್ಣೆ ಪದಾರ್ಥಗಳಿರಬಹುದು, ಅದಕ್ಕೆಲ್ಲ ಎಕ್ಸ್ಟ್ರಾ ಕ್ಯಾಲೋರೀಸ್. ಈ ಜಂಕ್ ಫುಡ್ಸ್ ಅಂತ ಇರ್ಬೋದು ಅಥವಾ ನಾನ್ ವೆಜ್ ಜಾಸ್ತಿ ತೊಗೊಳ್ಳುವಂಥದ್ದು ಇರ್ಬೋದು. ಇಲ್ಲಿ ನಾವು ಕ್ವಾಲಿಟಿಗಿನ ಜಾಸ್ತಿ ಕ್ವಾಂಟಿಟಿ ಮ್ಯಾಟ್ರ್ ಆಗುತ್ತೆ ಮತ್ತು ಕ್ಯಾಲೋರೀಸ್ ಇನ್ ಮೈಂಡ್. ಇವಾಗ ನಾವು ಒಂದು ನಾನ್ ವೆಜ್ ತಿನ್ನಬಾರ್ದು ಅಂತಲ್ಲ, ನಾನ್ ವೆಜ್ ತೊಗೊಳ್ಬೇಕಾದ್ರೆ ಇದರಲ್ಲಿ ಎಕ್ಸ್ಟ್ರಾ ಇದ್ರ ಕ್ಯಾಲೋರೀಸ್ ಎಷ್ಟಿದೆ ಇದರಲ್ಲಿ. ಸೊ ನನಗೆ ಇದರೊಂದು 300 ಕ್ಯಾಲೋರೀಸ್ ಇದೆ ಅಂದರೆ ಫುಡ್ಡಲ್ಲಿ, ಸೊ ನಾನು ಲಿಮಿಟ್ ಮಾಡ್ಕೋಬೇಕು. ನಾವು ತುಂಬಾ ಜಾಸ್ತಿ ತೊಗೊಂಡ್ರೆ ಅದು ಎಕ್ಸ್ಟ್ರಾ ಕ್ಯಾಲೋರೀಸ್ ಎಲ್ಲೋ ಒಂದು ಕಡೆ ದೇಹದ ಯಾವುದೋ ಒಂದು ಭಾಗದಲ್ಲಿ ಅದು ಶೇಖರಣೆ ಆಗೋದು ಖಂಡಿತ. ಸೊ ಅದೇ ರೀತಿ ಅಲ್ಲಿ ಈ ಫ್ಯಾಕ್ಟ್ರಿಗಳ ಜೊತೆ ಮತ್ತು ಎಕ್ಸಸೈಸ್ಗಳು ಕಡಿಮೆ. ಇವಾಗೆಲ್ಲರೂ ಆಲ್ಮೋಸ್ಟ್ ಆಲ್ ಡಿಜಿಟಲ್, ಇವಾಗ ಲ್ಯಾಪ್ಟಾಪ್ ಹೋಗಿ ಎಲ್ಲ ಮೊಬೈಲ್ಗೆ ಬಂದಿದೆ. ಅಂದರೆ ಕೂತಲ್ಲೇ ಮತ್ತು ಫುಡ್ಸನ್ನು ನೀವೆಲ್ಲ ನೋಡಿರ್ಬೋದು. ಇವಾಗ ಎಲ್ಲೂ ಯಾರು ಹೋಗಿ ಸಾಮಾನುಗಳು ಕೂಡ ತೊಗೊಂಬರಲ್ಲ. ಬ್ಲಿಂಕಿಟ್ಟು ಅಥವಾ ಈ ಥರ ಅನೇಕ ಒಂದು ಏನಿರ್ತವೆ ಆ ಆ್ಯಪ್ಗಳಲ್ಲೇ ಅದು ಮನೆಗೆ ಬರುವಂಥ ಒಂದು ಸ್ವಿಗ್ಗಿ ಮತ್ತೊಂದರಲ್ಲಿ ಫುಡ್ ಡೈರೆಕ್ಟಾಗೆ ಟೇಬಲ್ಗೆ ಬಂದುಬಿಡುತ್ತೆ. ಸೊ ಈವನ್ ಅಲ್ಲಿ ಆ ಒಂದು ಎಕ್ಸ್ಟ್ರಾ ಒಂದು ಆ್ಯಕ್ಟಿವಿಟೀಸು ಇರಲ್ಲ, ಅಂದರೆ ನಾರ್ಮಲ್ ಆ್ಯಕ್ಟಿವಿಟೀಸೇ ಇಲ್ಲ. ಸೊ ಅದೇ ರೀತಿ ಎಕ್ಸಸೈಸ್ ಯಾರು ಅಷ್ಟಾಗಿ ಮಾಡಲ್ಲ, ಯಾವಾಗಲೂ ಸೆಡೆಂಟರಿ ಲೈಫ್ ಸ್ಟೈಲ್ ಅಂತೀವಿ. ಯಾವಾಗಲೂ ಈ ಕಂಪ್ಯೂಟರ್ ವರ್ಕು ಅಥವಾ ಲ್ಯಾಪ್ಟಾಪ್ ಅಥವಾ ಈ ಒಂದು ಮೊಬೈಲಲ್ಲೇ ಒಂದು ಕಾಲ ಕಳೆಯುತ್ತಾ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಇಲ್ಲದೇ ಇರೋರಿಗೂ ಕೂಡ ಕ್ಯಾಲರಿ ಬರ್ನ್ ಆಗಲ್ಲ. ಸೊ ನಾವು ಫಾರ್ ಎಕ್ಸಾಂಪಲ್ ನಮ್ಮ ಅಗತ್ಯಕ್ಕೆ 2000 ಕಿಲೋ ಕ್ಯಾಲರೀಸ್ ಬೇಕು ಅಂತ ಇಟ್ಕೊಳ್ಳೋಣ. ನಾವು 2500 ಕ್ಯಾಲರೀಸ್ ನಾವು ಎಕ್ಸ್ಟ್ರಾ, ನಾವು ಅಂದರೆ 500 ಎಕ್ಸ್ಟ್ರಾ ತೊಗೊಳ್ತೀವಿ ಅಂತ ಇಟ್ಕೊಳ್ಳೋಣ ಫುಡ್ಡಲ್ಲಿ. ಅದನ್ನೇ ನಾವು ಖರ್ಚು ಮಾಡಿದ್ರೆ, ಅದು ನಾವು ಶೇಖರಣೆ ಆಗಿರೋದು ಖರ್ಚು ಮಾಡಿದ್ರೆ ಅದು ಬ್ಯಾಲೆನ್ಸ್ ಆಗುತ್ತೆ. ಸೊ ಅದನ್ನು ನಾವು ಯೋಚನೆ ಮಾಡಬೇಕು. ಸೊ ಒಂದು ನಾವು ಅದು ಇತಿಮಿತಿಯಲ್ಲಿ ತೊಗೊಳ್ಳುವಂಥದ್ದಾದರೆ, ಸೊ ಇನ್ನೊಂದು ಈ ಎಕ್ಸಸೈಸ್ ಮಾಡೋದ್ರಿಂದ ಕ್ಯಾಲರಿ ಬರ್ನ್ ಮಾಡುವಂಥದ್ದು. ಸೊ ಇದು ಕೂಡ ಆ್ಯಕ್ಟಿವಿಟಿ ಕಡಿಮೆ ಆದರೂ ಕೂಡ ಒಂದು ಕಾಂಟ್ರಿಬ್ಯೂಷನ್ ಫ್ಯಾಕ್ಟ್ರು. ಸೊ ಡಯಟು ಕೂಡ ಮತ್ತು ಲೆಸ್ ಆ್ಯಕ್ಟಿವಿಟಿ ಅಥವಾ ಸೆಡೆಂಟರಿ ಲೈಫ್ ಸ್ಟೈಲು. ಅದೇ ರೀತಿ ಈ ಫೀಮೇಲ್ಸಲ್ಲಿ ಎಸ್ಪೆಷಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಹಾರ್ಮೋನ್ಗಳ ವ್ಯತ್ಯಾಸ ಇದ್ದಾಗ, ಸೊ ಅಲ್ಲಿ ಏನಾಗುತ್ತೆ, ಅವ್ರಿಗೆ ಫೀಮೇಲ್ ಹಾರ್ಮೋನ್ಸ್ ಜಾಸ್ತಿ ಆದಾಗ ಈ ಫ್ಯಾಟ್ ಅಕ್ಯುಮುಲೇಷನ್ ಆಗೋದಂತೂ ಒಂದು ಆಗುತ್ತೆ. ಅದೊಂದು. ಇನ್ನೊಂದು ಕಂಡೀಷನ್ ಏನಂದರೆ ಈ PCOD ಅಂತೀವಿ ಅಥವಾ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಸೊ ಆ ಒಂದು ಟೈಮಲ್ಲಿ ಏನಾಗುತ್ತೆ, ಅದು ಕೂಡ ಈ ಫ್ಯಾಟ್ ಅಕ್ಯುಮುಲೇಷನ್, ಒಬೆಸಿಟಿ ಕೂಡ ಒಂಥರ ವಿಶ್ವ ಸೈಕಲ್. ಒಬೆಸಿಟಿಯಿಂದ PCOD ಇರುತ್ತೆ, PCODಯಿಂದ ಒಬೆಸಿಟಿ ಮೇಂಟೈನ್ ಆಗ್ತಾ ಇರುತ್ತೆ. ಸೊ ಇದೊಂದು ಕಂಡೀಷನ್ಗಳು. ಅಥವಾ ಈ ಪೋಸ್ಟ್ ಪ್ರೆಗ್ನೆನ್ಸಿ ಚೇಂಜಸ್ ಅಂತ ಹೇಳ್ತೀವಿ. ಪೋಸ್ಟ್ ಪ್ರೆಗ್ನೆನ್ಸಿ ಚೇಂಜಸ್ ಅಂದರೆ ಅವ್ರಿಗೆ ತಮ್ಮ ಆರೈಕೆ ಮಾಡಲಿಕ್ಕೆ ಆಗ್ತಾ ಇರಲ್ಲ. ಅಂದರೆ ಹೆಚ್ಚಿನದಾಗಿ ಅವ್ರದ್ದು ಮಗು ಆರೈಕೆ ಇರಬಹುದು ಅಥವಾ ಫ್ಯಾಮಿಲಿ ಆರೈಕೆ ಇರ್ಬೋದು, ಅದರಲ್ಲೇ ಅವರು ತಮ್ಮನ್ನು ಮರ್ತು ಬಿಟ್ಟಿರ್ತಾರೆ. ಅಂದರೆ ತಮ್ಮ ಆರೈಕೆನ, ಆ್ಯಕ್ಟಿವಿಟೀಸ್ ಅಷ್ಟಾಗಿ ಇರಲ್ಲ. ಸೊ ಅವಾಗೂ ಕೂಡ ಈ ಒಬೆಸಿಟಿ ಅನ್ನೋದು ಬರುತ್ತೆ. ನಾವು ಪೋಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನಾವು ತುಂಬ ಕಾಮನಾಗಿ ನೋಡ್ತಾ ಇರ್ತೀವಿ. ಸೊ ಇಷ್ಟೆಲ್ಲ ಫ್ಯಾಕ್ಟರ್ಸು ಕಾಂಟ್ರಿಬ್ಯೂಷನ್ ಅಥವಾ ಕಾಂಟ್ರಿಬ್ಯೂಟರಿ ಫ್ಯಾಕ್ಟರ್ಸ್ ಅಂತೀವಿ. ಪ್ರೈಮರಿಯಾಗಿ ಅದು ಜೆನೆಟಿಕ್ಕು. ಇನ್ನೊಂದು ಹೇಳ್ಬೋದು ನಾವು, ಇವಾಗ ತುಂಬ ಲೀನ್ ಇರ್ತಾರೆ. ಆ ಲೀನ್ ಪರ್ಸ್ನಾಲಿಟಿ ಅವರು ಎಷ್ಟೇ ಫುಡ್ ತಗೊಂಡ್ರೂ ಕೂಡ ದಪ್ಪ ಆಗಲ್ಲ. ಅವರು ದಪ್ಪ ಆಗಲಿಕ್ಕೆ ಒಂದು ಪರಿಹಾರ ಹುಡುಕ್ತಾ ಇರ್ತಾರೆ. ಇದೇನು ನಾನು ಅಷ್ಟು ಫುಡ್ ತೊಗೊಂಡ್ರು ನಾನು ಇಷ್ಟೇ ಇದ್ದೀನಿ ಅಂತ. ಯಾಕಂದರೆ ಆ ಜೆನೆಟಿಕ್ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಸೊ ಒಂದು ಲೀನ್ ಪರ್ಸ್ನಾಲಿಟಿ ಇರಬಹುದು ಅಥವಾ ಒಂದು ಮೀಡಿಯಂ ಪರ್ಸ್ನಾಲಿಟಿ ಇರ್ಬೋದು ಅಥವಾ ಒಬೆಸಿಟಿ ಇರ್ಬೋದು. ಜೆನೆಟಿಕ್ ಪ್ರೈಮರಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.